ಎಲ್ರಿಗೂ ನಮಸ್ಕಾರ. ಅಯೋಧ್ಯೆಯ ರಾಮ ಮಂದಿರ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ಬೇರೆ ಕಾರಣಕ್ಕೆ. ಅಯೋಧ್ಯೆ ಅಂದ ತಕ್ಷಣ ರಾಮನ ಜೊತೆ ಈ ಕಾಲದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಸುತ್ತ ನಡೆದ ರಾಜಕೀಯ, ಆ ಹೆಸರಲ್ಲಿ ನಡೆದ ಹಿಂಸಾಚಾರ, ಇದೆಲ್ಲ ನಮಗೆ ಬೇಡ ಅಂದರೂ ಕಣ್ಣು ಮುಂದೆ ಬರುತ್ತೆ. ಜೊತೆಗೆ ನನಗೆ ರಾಮ ಮಂದಿರ ಅಂದ ತಕ್ಷಣ ಒಂದು ಕವಿತೆ ನೆನಪಾಗುತ್ತೆ. ಪಂಜಾಬಿ ಕವಿ ಸರಬ್ಜಿತ್ ಸಿಂಗ್ ಬೆಹ್ಲ್ ಅವರು ಬರೆದಂಥ ಕವಿತೆ ಇದು. ಮಂಜುಳಾ ಕಿರುಗಾವಲು ಅವರು ಕನ್ನಡಕ್ಕೆ ಇದನ್ನು ಅನುವಾದಿಸಿದ್ದಾರೆ. ದೇವಸ್ಥಾನಕ್ಕೆ ಮೊದಲು ಮಸೀದಿ ಇತ್ತು, ಮಸೀದಿಗೂ ಮುನ್ನ ದೇವಸ್ಥಾನವಿತ್ತು, ದೇವಸ್ಥಾನಕ್ಕೂ ಮುನ್ನ ಏನಿತ್ತು? ಬಹುಶಃ ಹೊಲ ಗದ್ದೆ ಇರಬಹುದು. ಅದು ಭತ್ತ, ರಾಗಿ ಅಥವಾ ಗೋಧಿ ಬೆಳೆಯೋದಾಗಿದ್ದು ಎಲ್ಲರ ಹಸಿವಿನೊಂದಿಗೆ ಸಂಬಂಧ ಹೊಂದಿತ್ತು. ಆದರೆ ಹಸಿವಿಗೆ ಯಾವುದೇ ಧರ್ಮ ಇರಲಿಲ್ಲ. ಆ ಜಮೀನನ್ನು ಯಾವಾಗ ವಶಪಡಿಸಿಕೊಳ್ಳಲಾಯಿತು? ಆ ಜಮೀನಿಗಾಗಿ ಯಾರು ಹೋರಾಡುತ್ತಾರೆ? ಆ ಜಮೀನು ಮೊದಲು ಏನಾಗಿತ್ತು? ಅಲ್ಲಾ ಅಥವಾ ರಾಮನ ಹೆಸರಿಗೆ ಮುನ್ನ, ಕಾಬಾ ಅಥವಾ ಕಾಶಿಯಾಗುವ ಮುಂಚೆ, ರಾಮ್ ರಾಮ್ ಸಲಾಂಗೂ ಮೊದಲು ಬಹುಶಃ ದಟ್ಟವಾದ ಕಾಡಾಗಿತ್ತು. ಆ ಕಾಡು ಬಹಳ ಚಂದವಿತ್ತು. ಆಡಮ್ ಇನ್ನೂ ಮನುಷ್ಯನಾಗಿರಲಿಲ್ಲ. ಆತನಿಗೆ ಬೆಂಕಿ ಹಚ್ಚುವುದು ಗೊತ್ತಿರಲಿಲ್ಲ. ಬೆಂಕಿಗೆ ಯಾವುದೇ ಧರ್ಮವೂ ಇರಲಿಲ್ಲ. ಆ ಕಾಡು ಸುಟ್ಟು ಬೂದಿಯಾಯಿತು. ಆ ಕಾಡಿಗಾಗಿ ಯಾರು ಹೋರಾಡುತ್ತಾರೆ? ಕಾಡಿಗೂ ಮುನ್ನ ಏನಾಗಿತ್ತು? ಒಂದು ಭೂಮಂಡಲವಾಗಿತ್ತು. ಎಲ್ಲೆಡೆ ಮಂಜು ಕವಿದಿತ್ತು. ಆಗ ನೀನು ಎಲ್ಲಿದ್ದೆ? ನಾನು ಎಲ್ಲಿದ್ದೆ? ಅಲ್ಲಿ ಹಿಂದೂ ಆಗಲಿ ಮುಸ್ಲಿಮಲಾಗಲಿ ಇರಲಿಲ್ಲ. ಯಾರದೇ ಅವಶೇಷವೂ ಇರಲಿಲ್ಲ. ಅವಶೇಷಗಳಿಗೆ ಯಾವುದೇ ಧರ್ಮವೂ ಇರಲಿಲ್ಲ. ಈಗ ಈ ಭೂಮಂಡಲ ಧರ್ಮಗಳ ತಾಣವಾಗಿದೆ. ಈಗ ಈ ಭೂಮಂಡಲ ಧರ್ಮಗಳ ತಾಣವಾಗಿದೆ. ಈ ಭೂಮಂಡಲಕ್ಕಾಗಿ ಯಾರು ಹೋರಾಡುತ್ತಾರೆ? ನಮಸ್ಕಾರ.